ನಮಸ್ಕಾರ. ನಾಡಿನ ಎಲ್ಲ ಯುವಕ ಯುವತಿಯರಿಗೆ, ನಾಗರಿಕರಿಗೆ ನನ್ನ ನಮಸ್ಕಾರಗಳು. ನಾನು ದೇಶದ ಗಡಿಮನೆ ಕುಸ್ತಿ ಪೈಲ್ವಾನ್ ತರಬೇತಿದಾರ ಡಾಕ್ಟರ್ ಸಾಲ್ಮನ್ ವಿಕ್ಟರ್ ಅಂತ ಹೇಳಿ. ಪ್ರತಿ ಸಲ ನಾನು ಒಂದು ವಿಶೇಷತೆಯನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಇದು ಏನಕ್ಕೆ ಅಂತಂದ್ರೆ ಸಮಾಜದ ಒಳಿತಿಗಾಗಿ ಯುವಕರು ಎಚ್ಚೆತ್ತುಕೊಂಡು ಒಂದು ಸಮಾಜದಲ್ಲಿ ಒಂದು ಸಮತೋಲನವಾದಂತಹ ಬೆಳವಣಿಗೆ ಕಾಣಲಿ ಅನ್ನೋ ಉದ್ದೇಶಕ್ಕಾಗಿ ಒಂದು ದೃಢಕಾಯಕವಾದಂತಹ ಕಾರ್ಯಗಳನ್ನ ನಮ್ಮ ದೇಶದ ಗಡಿ ಮನೆಯಲ್ಲಿ ಮಕ್ಕಳಿಗೆ ನಾವು ಅಭ್ಯಾಸನ ಮಾಡಿಸ್ತಾ ಇದ್ದೀವಿ. ಹಾಗಾಗಿ ಆ ನಿಟ್ಟಿನಲ್ಲಿ ಕೆಲವೊಂದು ಮಾಹಿತಿಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೊಬೇಕು ಅಂತ ನನಗೆ ಅನಿಸ್ತು. ನೋಡಿ, ವಿಶೇಷವಾಗಿ ನಮ್ಮ ಗಡಿಯಲ್ಲಿ ಏನು ಕುಸ್ತಿ ಅಭ್ಯಾಸ ಮಾಡ್ತಾರೆ, ಪ್ರಥಮವಾಗಿ ದೇಹನ ಒಂದು ಗಟ್ಟುಮುಟ್ಟಾಗಿ ಮಾಡ್ಕೊಂತಾರೆ. ಅಭ್ಯಾಸ ಮಾಡಿದ ನಂತರವೇ ಅವ್ರಿಗೆ ಕುಸ್ತಿಯಲ್ಲಿ ನಾವು ಹೆಜ್ಜೆನ ಇಟ್ಟು ಕುಸ್ತಿನ ಪ್ರಾರಂಭ ಮಾಡ್ತೀವಿ. ಅದ್ರ ಜೊತೆನಲ್ಲಿ ಈ ಏನು ಸಾಧನೆ ಅಂತ ಮಾಡ್ತಾರೆ, ದಂಡಾಗಿರ್ಬೋದು, ಬಸ್ಕಿ ಹೊಡಿಯೋದಿರ್ಬೋದು, ಗದೆ ತಿರುಗಿಸೋಂಥದ್ದಿರ್ಬೋದು, ಸಾಂಬ್ರಾಣಿ ಕಲ್ಗಳು ಎತ್ತುವಂಥದ್ದಿರ್ಬೋದು, ಪಲ್ಲಕಂಬ ಮಾಡೋಂಥದ್ದಿರ್ಬೋದು, ಮತ್ತೆ ಗುಂಡುಗಳನ್ನ ಎತ್ತುವಂತ ಕಷ್ಟಕಾರಿ ಕೆಲಸಗಳನ್ನ ಮಾಡ್ತಾ ದೇಹನ ಸದೃಢವಾಗಿ ಇಟ್ಕೊಂಡು ವಜ್ರಕಾಯಕವಾಗಿ ಗಳಿಸ್ಕೊಂಡು ಈ ಒಂದು ಅಭ್ಯಾಸನ ಮಾಡುವಂತ ಸಂದರ್ಭಗಳಲ್ಲಿ ಮಾಂಸಖಂಡ, ನರ ಹಾಗೂ ಮೂಳೆಗಳಲ್ಲಿ, ಎಲುಬುಗಳಲ್ಲಿ ನೋವುಗಳ ಪ್ರಕ್ರಿಯೆಗಳು ಪ್ರಾರಂಭವಾಗ್ತವೆ. ಆ ನೋವುಗಳು ಆದಂತ ಸಂದರ್ಭಗಳಲ್ಲಿ ಅದನ್ನು ಯಾವ ರೀತಿ ಶಮನ ಮಾಡ್ಕೋಬೇಕು ಅಂತ ನಾವು ಮಕ್ಕಳಿಗೆ ಅಭ್ಯಾಸನ ಮಾಡ್ತೀವಿ. ನೀವು ನೋಡಿರ್ಬೋದು, ಇಲ್ಲಿ ಈ ಕುಸ್ತಿ ಪೈಲ್ವಾನನಿಗೆ ಪ್ರತಿನಿತ್ಯ 400ರಿಂದ 500 ಬಸ್ಕಿ, ದಂಡು ಮತ್ತೆ ಬೈಟಾಕು ಇವೆರಡೂ ಕೂಡ ಅಭ್ಯಾಸನ ಮಾಡಿ ಮಣ್ಣ ತಿರುವಾಕುವಂಥದ್ದು ಇರ್ಬೋದು. ಗುದ್ಲಿಯಲ್ಲಿ ಇತರರೊಂದಿಗೆ ಕುಸ್ತಿ ಅಭ್ಯಾಸ ಮಾಡೋಂಥದ್ದು ಮಾಡಿದಾಗ ಸ್ನಾಯು ಸ್ವಲ್ಪ ನೋವು ಇರ್ತದೆ. ಹಾಗಾಗಿ ಕೀಲುಗಳ ನೋವು, ಸ್ನಾಯುಗಳ ನೋವು, ನರ ಸೆಳೆತ ಇಂಥವು ಕುಸ್ತಿಪಟುಗಳಿಗೆ ಬಂದಂತ ಸಂದರ್ಭದಲ್ಲಿ ಮಾಲಿಶ್ ಅಂತ ಮಾಡ್ತೀವಿ. ಈ ಮಾಲಿಶ್ ಅಂತ ಮಾಡಿದಾಗ ನೋವುಗಳನ್ನ ನಿವಾರಣೆ ಆಗುತ್ತೆ. ಅದಕ್ಕಾಗಿ ನಾವು ಬಳಸ್ತಕ್ಕಂಥದ್ದು ಎಳ್ಳೆಣ್ಣೆ. ಇದು ದೇಹದಲ್ಲಿ ಇರ್ತಕ್ಕಂತಹ ನೋವನ್ನ ತೆಗೆಯುತ್ತೆ. ಕೆಲವರು ಎಷ್ಟೋ ಜನ ಹರಳೆಣ್ಣೆ ಹಾಕ್ತಾರೆ, ಅದು ನೆತ್ತಿಗೆ ತಂಪಾಗ್ಲಿ ಅಂತ ಹಾಕ್ತಕ್ಕಂಥದ್ದು. ಹರಳೆಣ್ಣೆಯಲ್ಲಿ ಯಾವುದೇ ರೀತಿ ಮಾಲಿಶ್ ಮಾಡೋದಿಲ್ಲ. ಮತ್ತೆ ಸಾಸಿವೆ ಎಣ್ಣೆ ಹಾಕ್ತಾರೆ, ಅದರಲ್ಲೂ ಕೂಡ ಉತ್ತಮವಾದಂತಹ ಪರಿಣಾಮ ಬೀರುತ್ತೆ. ಕಡ್ಲೆಕಾಯಿ ಎಣ್ಣೆ ಆಗ್ಲಿ, ಕೊಬ್ಬರಿ ಎಣ್ಣೆ ಆಗ್ಲಿ ಮಾಲಿಶ್ಗೆ ಬಳಸೋದಿಲ್ಲ. ಇದರಲ್ಲಿ ಮಾಂಸಖಂಡ ಗಟ್ಟಿಯಾಗುತ್ತೆ, ನರಗಳು ಸೆಳೆತ ಬಿಡುತ್ತೆ, ಮಂಡಿಯಲ್ಲಿ ಇರ್ತಕ್ಕಂತಹ ನೋವು ಬಾಧೆಗಳನ್ನ ತೆಗೆಯುತ್ತೆ. ಈ ಮಾಲಿಶ್ನ ಯಾರ್ಯಾರೋ ಮಾಡಕ್ಕಾಗಲ್ಲ. ಇಲ್ಲಿ ತಲಾಂತರಗಳಿಂದ ಎಷ್ಟೋ ಸಾವಿರಾರು ವರ್ಷಗಳಿಂದ ಕುಸ್ತಿಪಟಿಗಳು ಏಟಾದಂತ ಸಂದರ್ಭದಲ್ಲಿ ಈ ಒಂದು ನರನ, ಮಾಂಸನ, ನಾಡಿಗಳನ್ನ ಗುರುಗಳ ಹತ್ರ ಕಲ್ತು ಇದನ್ನ ಬಿಡಿಸ್ಕೊಳ್ಳುವಂತ ಕೆಲಸ ಮಾಡ್ತಾರೆ. ಇವರು ಇವತ್ತು ಫ್ರೀ ಆದ್ಮೇಲೆ ಇದೆಲ್ಲ ಸಿಕ್ಕಿದ ನಂತರ ಮಾರನೇ ದಿವಸ ಇವ್ರಿಗೆ ಲವಲವಿಕೆ ಆದಂತಹ ಒಂದು ಶಕ್ತಿ ಬರುತ್ತೆ, ಉತ್ಸಾಹ ಬರುತ್ತೆ. ಮತ್ತೆ ಇವರು ಇನ್ನ ಒಂದು ಜಾಸ್ತಿ ದಂಡು ಮತ್ತೆ ಬಸ್ಕಿ ಮತ್ತೆ ಗುಂಡೆತ್ತಂಥದ್ದು, ಸಾಂಬ್ರಾಣಿ ಕಲ್ಲು ಎತ್ತಂಥದ್ದು ಉತ್ಸಾಹಕರಾಗಿ ಮಾಡ್ತಾರೆ. ದೇಹದಲ್ಲಿ ರಕ್ತ ಚಲನೆ ಚೆನ್ನಾಗಿ ಆಗುತ್ತೆ. ಎಪ್ಪುಗಟ್ಟಿರ್ತಕ್ಕಂಥದ್ದು ಯಾವುದೇ ಭಾಗ ಇದ್ರೂ ಕೂಡ ಅದು ಶಮನವಾಗುತ್ತೆ. ಇದು ಬಹಳ ಮುಖ್ಯವಾದಂತಹದ್ದು. ನಂತರ ಈ ಎಣ್ಣೆ ಹಾಕಿದಂತ ಚರ್ಮಕ್ಕೆ ಹೊಳಪು ಬರುತ್ತೆ, ಕೀಲುಗಳಲ್ಲಿ ನೋವು ಹೋಗುತ್ತೆ, ಮತ್ತೆ ಬುದ್ಧಿಶಕ್ತಿ ಚುರುಕಾಗುತ್ತೆ. ಹೀಗಾಗಿ ಇದನ್ನ ತಿಂಗಳಿಗೆ ಒಮ್ಮೆ ಆದ್ರೂ ಕೂಡ ಕುಸ್ತಿ ಪೈಲ್ವಾನರುಗಳು ಮಾಡ್ಕೊಳ್ತಾರೆ. ಹೊರಗಡೆ ನೀವು ಜಿಮ್ಗಳಲ್ಲಿ ಈ ತರ ಅಭ್ಯಾಸಗಳು ನಿಮ್ಗೆ ಯಾರು ಮಾಡೋದಿಲ್ಲ. ಅಲ್ಲಿ ಇರ್ತಕ್ಕಂತ ರೀತಿ ನೀತಿಗಳೇ ಬೇರೆ ಇರುತ್ತೆ. ನಮ್ಮಲ್ಲಿ ಪುರಾತನವಾಗಿ ಬಂದಿರತಕ್ಕಂತಹ ಈ ಕುಸ್ತಿ ಇದ್ರ ಕಲೆಯಲ್ಲಿ ಇದು ಬಹಳ ಪ್ರಾಮುಖ್ಯತೆ. ಮಾಲಿಶ್ ಮಾಡಿಸ್ಕೊಳ್ಳೋದು, ಇದು ಮಾಡಿಸ್ಕೊಳ್ಳೋದ್ರಿಂದ ಆಯಸ್ಸು ವೃದ್ಧಿ ಆಗುತ್ತೆ, ರಕ್ತ ಚಲನೆ ಚೆನ್ನಾಗಿ ಆಗುತ್ತೆ, ಮೈ ಕೈ ಎಲ್ಲ ಸಡಿಲ ಆಗುತ್ತೆ, ಮತ್ತೆ ಇನ್ನ ಕೆಲಸ ಮಾಡೋದಕ್ಕೆ, ಸಾಧನೆ ಮಾಡೋದಕ್ಕೆ ಉತ್ಸಾಹ ಬರುತ್ತೆ. ಜೊತೆಯಲ್ಲಿ ಈ ಬಹಳಷ್ಟು ಜನ ಆರ್ಥೋ ಡಾಕ್ಟರ್ಗಳು ಇವಾಗ ನಾವು ಅಲ್ಲಲ್ಲೇ ನೋಡ್ತಾ ಇದ್ದೀವಿ. ಆ ಕಾಲದಲ್ಲಿ ಆರ್ಥೋ ಡಾಕ್ಟರ್ಗಳು ಅಂತಂದ್ರೆ ಗರಡಿ ಮನೆಗಳು ಮಾತ್ರ. ಗರಡಿ ಮನೆಯಲ್ಲಿ ಯಾರು ಉಸ್ತಾದರು ನುರಿತರಂತ ಹಿರಿಯ ಕುಸ್ತಿಪಟುಗಳು ಯಾರು ಇರ್ತಾರೆ,
ಅವರು ಇಲ್ಲಿ ಕುಸ್ತಿ ಆಡ್ಬೇಕಾದ್ರೆ ಕೈ ಆಗ್ಲಿ ಕಾಲಾಗ್ಲಿ ಮುರಿದಾಗಿರೋ ಸಂದರ್ಭದಲ್ಲಿ, ಕೈನ ಕೀಲಾಗ್ಲಿ ಕಾಲಿನ ಕೀಲಾಗ್ಲಿ ಸೊಂಟದ ಕೀಲಾಗ್ಲಿ ಜರುಗಿರ್ತಂತ ಸಂದರ್ಭದಲ್ಲಿ ಆ ಕುಸ್ತಿಪಟುಗಳನ್ನ ರಿಪೇರಿ ಮಾಡಿ ಅವ್ರನ್ನ ನಾರ್ಮಲ್ ಆಗಿ ಮುಂಚೆ ತರ ಮಾಡ್ತಕ್ಕಂಥದ್ದು, ಪಟ್ಟಾಕಂಥದ್ದು ಇರ್ಬೋದು, ಕಟ್ಟೋಂಥದ್ದು ಇರ್ಬೋದು, ಈ ತರ ಒಂದು ಕಾರ್ಯಗಳು ಬಹಳ ಹೊತ್ತುಗಳಿಂದ ನಡೀತಾ ಇದ್ವು. ಈಗಲೂ ಕೂಡ ಅದು ಬಹಳಷ್ಟು ಜನ ನಮ್ಮಲ್ಲಿ ಬಂದು ನೋವಿದ್ದಾಗ ತಿಪ್ಪಿಸ್ಕೊಂಡು ಹೋಗ್ತಾರೆ. ಜೈಂಟ್ಗಳು ಏನಾದ್ರೂ ಸ್ಲಿಪ್ ಆಗಿದ್ದಾಗ ನಮ್ಮ ಹತ್ರ ಕುಂಡಿಸ್ಕೊಂಡು ಹೋಗ್ತಾರೆ. ಇದು ತಲತಲಾಂತರಗಳಿಂದ ಈ ಗರಡಿ ಮನೆಗೆ ಕೊಟ್ಟಂತಹ ವರದಾನ, ಭಗವಂತ ಕೊಟ್ಟಿರ್ತಕ್ಕಂಥ ವರದಾನ ಇದು. ಇದನ್ನ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ಇತ್ತೀಚೆಗೆ ದಿನಗಳಲ್ಲಿ ಈ ವಿಚಾರವಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಹೋದಂತ ಸಂದರ್ಭದಲ್ಲಿ ಬಿಲ್ಗಳು ಜಾಸ್ತಿ ಮಾಡ್ತಾರೆ, ಜನಗಳಿಗೆ ತುಂಬಾ ಕಷ್ಟಕಾರಿಯಾಗುತ್ತೆ. ಅದೇ ಒಂದು ಗರಡಿ ಮನೆಯಲ್ಲಿ ತಿಳಿದಿರ್ತಕ್ಕಂಥ ಉಸ್ತಾದ್ರುಗಳ ಹತ್ರ ಬಂದಾಗ ಒಂದು ಪಟ್ಟು ಒಂದು ಕಟ್ಟು ಅಂತ ಹೇಳಿ ಹಾಕಿ ಅವ್ರು ಶಮನ ಮಾಡಿ ಅವ್ರು ಕೊಟ್ಟಂತ ಅಲ್ಪ ಕಾಣಿಕೆಯಲ್ಲಿ ಜನಗಳಿಗೆ ಮೇಲ್ ಮಾಡಿ ಕಳಿಸ್ತಾ ಇದ್ದದ್ದು ನೀವು ನಿದರ್ಶನಗಳು ನೋಡ್ಬೋದು. ಮತ್ತೆ ಈ ಮಕ್ಕಳು ಕಲ್ತಿರ್ತಕ್ಕಂಥವ್ರು ಅವ್ರ ಮುಂದಿನ ಜೀವನ ಶೈಲಿಯಲ್ಲಿ ಅವ್ರ ಮನೆಯಲ್ಲಿ ತಾತ ಇರ್ಬೋದು, ಅಜ್ಜಿ ಇರ್ಬೋದು, ಹಿರಿಯರು ಇರ್ಬೋದು, ಕಿರಿಯರು ಇರ್ಬೋದು, ಬಿದ್ದಿ ಏಟಾದಂತ ಸಂದರ್ಭದಲ್ಲಿ, ಸ್ಟ್ರೋಕ್ ಆದಂತ ಸಂದರ್ಭಗಳಲ್ಲಿ, ಕೈಕಾಲು ಹಿಡಿದಂತ ಸಂದರ್ಭಗಳಲ್ಲಿ ಅವ್ರು ಈ ಕಸುಬ್ನ ಕಲ್ತ್ಕೊಂಡಿದ್ರೆ ಅವ್ರಿಗೆ ಎಷ್ಟು ಅನುಕೂಲಕಾರಿಯಾಗುತ್ತೆ. ಮಾಲಿಶ್ ಬೇರೆಯವರು ತರಬೇತಿ ಇಲ್ದಲೆ ಅವ್ರು ಹೆಂಗಂಗೋ ಮಾಡಿ ಹಣಕ್ಕೋಸ್ಕರ ಏನೇನೋ ಮಾಡ್ತಾರೆ. ಇದು ಹಣಕ್ಕೋಸ್ಕರ ಮಾಡೋಂಥದ್ದಲ್ಲ. ಇದು ಒಂದು ದೇಹಕ್ಕೆ ಒಂದು ಒಳ್ಳೇದಾಗ್ಲಿ, ದೇಹ ಸದೃಢವಾಗ್ಲಿ, ಆರೋಗ್ಯದಾಯಕವಾಗ್ಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಅಂಗ ಮಸಾಜ್ನ ಅಂತ ಅಂತಾರೆ, ಅಂಗ ಮಸಾಜ್ ಮಾಡ್ತಾರೆ ಮಕ್ಕಳು. ಪ್ರತಿ ತಿಂಗಳಿಗೊಮ್ಮೆ ಪ್ರತಿಯೊಬ್ಬ ಕುಸ್ತಿಪಟುನು ಇಲ್ಲಿ ಫ್ರೀ ಮಾಡ್ಕೊಳಂತ, ಗಟ್ಟಿನೂ ಮಾಡ್ತೀವಿ ಫ್ರೀನೂ ಮಾಡ್ತೀವಿ. ಬಾಡಿ ಹೆಂಗಿರ್ಬೇಕು ಅಂದ್ರೆ ರಬ್ಬರ್ ತರ ಗಟ್ಟಿಯಾಗಿರ್ಬಾರ್ದು. ಬಾಡಿ ಗಟ್ಟಿಯಾಗಿದ್ರೆ ಸ್ಟ್ರೋಕ್ ಆಗೋದಾಗ್ಲಿ, ಹಾರ್ಟ್ ಅಟ್ಯಾಕ್ ಆಗೋದಾಗ್ಲಿ ಈ ತರಗಳಾಗ್ತವೆ. ಬಾಡಿ ಸ್ಟ್ರೆಚ್ ಆಗಿರ್ಬೇಕು, ಸ್ಟ್ರೆಚಬಲ್ ಆಗಿರ್ಬೇಕು, ಬಾಡಿ ರಬ್ಬರ್ ತರ ಎಲ್ಲದಕ್ಕೂ ಬೆಂಡ್ ಆಗ್ಬೇಕು, ಬಗ್ಗಬೇಕು, ನಿಂತ್ಕೋಬೇಕು. ಅದು ಆ ರೀತಿ ಇದ್ದಂತ ಸಂದರ್ಭದಲ್ಲಿ ಮಾತ್ರ ನಾವು ಬದುಕೋದಕ್ಕೆ ಆಗ್ಲಿ, ಫೈಟ್ ಮಾಡೋದಕ್ಕೆ ಆಗ್ಲಿ, ಆಮೇಲೆ ನಮ್ಮ ಆಯಸ್ ಆಗ್ಲಿ ಎಲ್ಲ ಪ್ರತಿಯೊಂದು ಕೂಡ ಒಂದು ಬಲವಾಗಿ ನಿಲ್ಲುತ್ತೆ ಅಂತ ಹೇಳ್ತೀನಿ. ಈ ಜಿಮ್ ಅಲ್ಲಿ ಏನ್ ಮಾಡ್ತಾರೆ, ವರ್ಕ್ ಮಾಡ್ತಾರೆ, ಡಂಬಲ್ಸ್ ಮಾಡೋಂಥದ್ದು, ಆಮೇಲೆ ಕೆಲವೊಂದು ಕೇಬಲ್ ಎಕ್ಸರ್ಸೈಸ್ಗಳು. ಈ ಶೋಲ್ಡರ್ನ ದಪ್ಪ ಮಾಡ್ಕೊಳ್ತಾರೆ, ಚೆಸ್ಟ್ ನ ದಪ್ಪ ಮಾಡ್ಕೊಳ್ತಾರೆ, ಹಾಗೆ ತೊಡೆ ಇವಾಗ ಕೆಲವೊಂದು ಭಾಗಗಳನ್ನೆಲ್ಲ ಆ ಕಡೆ ಎಕ್ಸರ್ಸೈಸ್ ಮಾಡಿ 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 ಒಂದು ಬಿಲ್ಟ್ ಮಾಡ್ಕೊಂತಾರೆ. ಆದ್ರೆ ಗರಡಿನಲ್ಲಿ ಆ ರೀತಿ ಬಿಲ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕಾರಣ ಏನಂತಂದ್ರೆ ಇಲ್ಲಿ ಮಾಡ್ತಕ್ಕಂಥದ್ದು ಎಲ್ಲವೂ ನ್ಯಾಚುರಲ್. ಈ ನ್ಯಾಚುರಲ್ ಅಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಅದು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಪಕ್ಕೆ ಹಿಡಿಯೋದು, ಮತ್ತೆ ಶೋಲ್ಡರ್ ಹಿಡಿಯೋದು, ಶೋಲ್ಡರ್ ಲಾಕ್ ಆಗೋದು, ಥೈಸ್ ಲಾಕ್ ಆಗೋದು, ಮಸಲ್ ಕ್ಯಾಚ್ ಆಗೋದು, ಕ್ಲಾಂಪ್ ಆಗೋದು, ಈ ರೀತಿ ಆಗುತ್ತೆ. ಗರಡಿನಲ್ಲಿ ಈ ರೀತಿ ಆಗೋದು ಬಹಳ ವಿರಳ, ತುಂಬಾ ಕಡಿಮೆ, ಆಗೋದೇ ಇಲ್ಲ. ಆ ಮೈ ಕಟ್ಕು ಈ ಮೈ ಕಟ್ಕು ನೋಡಿದ್ರೆ ಬಹಳಷ್ಟು ವ್ಯತ್ಯಾಸ ಬರುತ್ತೆ. ಅದನ್ನು ಈ ಅಂತಾರಾಷ್ಟ್ರೀಯ ಕುಸ್ತಿಪಟುಗಳನ್ನ ನೀವು ನೋಡಿರ್ಬೋದು. ಅವ್ರು ಯಾವ ರೀತಿ ಇರ್ತಾರೆ ಅಂತ, ಒಂದು ಲೀನ್ ಆಗಿರ್ತಾರೆ ಅವರು, ತುಂಬಾ ಫ್ಲೆಕ್ಸಿಬಲ್ ಇರುತ್ತೆ, ಬಾಡಿ ಅಷ್ಟು ಹೆವಿ ಕಾಣಿಸೋದಿಲ್ಲ, ನೋಡೋದಕ್ಕೆ ಒಂದು ಒಳ್ಳೆ ಗಿಡವಾಗಿ ಒಳ್ಳೆ ಮರವಾಗಿ ಬೆಳೆದಿರ್ತಾರೆ. ಆ ರೀತಿ ಫಿಟ್ನೆಸ್ ನಮ್ಮ ಬಾಡಿಗಳಲ್ಲಿ ಯುವ ಜನತೆಯಲ್ಲಿ ಇರಬೇಕು.